ಗಜಬೀರ್ ಅಂತ ಒಬ್ಬನ ದೊಡ್ಡ ಮನುಷ್ಯ ಇದ್ದ. ಸಂಗೊಳ್ಳಿ ರಾಯಣ್ಣ ಫ್ರೆಂಡ. ಹುಲ್ಲಿನ ಹೊರಿ ಒಳಗೆ ರಾಯಣ್ಣನ ಕಟ್ಕೊಂಡು ಹೋಗೋದು, ಗಜವೀರ್ ಅವರು ಹೊತ್ಕೊಂಡು ಹೋಗೋದು. ಬರ್ತಾ 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 ಹೊಟ್ಟೆ ಸಲುವಾಗಿ ಭಾಳ ಕಂಗಾಲ ಪರಿಸ್ಥಿತಿ. ಅದ್ರ ಸಲುವಾಗಿ ಒಂದೊಂದು ಮನುಷ್ಯ ಊರು ಬಿಟ್ಕೊಂಡು ಇಲ್ಲಿ ಕಲ್ಲು ಹಾಕೋದು, ಇಲ್ಲಿ ಗುರಿ, ಈ ಸೆಂಟ್ರ್ ಗುರಿ ಕರೆಕ್ಟ್ ಗುರಿ ಹಿಡಿಯೋದು. ಗಜವೀರ ಮತ್ತು ಚನ್ನಬಸಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಎಡಗೈ ಬಲಗೈ ಇದ್ದಂಗಿದ್ರು. ಅವರು ಕಪ್ಪು ಜನಾಂಗದವರು. ಆ ಒಂದು ಇದು ವರ್ಣಭೇದ ನೀತಿಯಿಂದ ಇವರಿಗೆ ಯಾವುದೇ ರೀತಿ ಭೂಮಿ ಆಗಲಿ ಏನಾಗಲಿ ಮಂಜೂರು ಮಾಡಲಿಲ್ಲ ಅವ್ರು ಬ್ರಿಟಿಷರು. ಚೆನ್ನಮ್ಮ ಕೊಟ್ಟಿದ್ರು, ಕಿತ್ತೂರು ಸಂಸ್ಥಾನದವ್ರು ಕೊಟ್ಟಿದ್ರು. ಇವರು ಬ್ರಿಟಿಷರು ಬಂದು ಕಸ್ಕೊಂಡ್ರು ಅದನ್ನ. ಗಜವೀರ್ ಅಂತ ಮಹಾವೀರರ ಫ್ಯಾಮಿಲಿ ಇವತ್ತು ಬಡತನದಿಂದ ಬಳಲ್ತಾ ಇದೆ. ಒಂದೊತ್ತಿನ ಊಟಕ್ಕೋಸ್ಕರ ಕೂಡ ಕೂಲಿ ಮಾಡಿ ತಿಂತಾ ಇದೆ ಅಂತ ಹೇಳಿದಾಗ ನಮ್ಮ ಕನ್ನಡಿಗರು ನಿಜವಾಗ್ಲೂ ಸಹೃದಯಿಗಳು. ನಿಮಗೆ ಕೈಲಾದಷ್ಟು ಇವ್ರಿಗೆ ಸಹಾಯ ಮಾಡಿ. ನಿನ್ನ ಸಂಘಟನೆಗೋಸ್ಕರ ಯಾವಾಗ ನೀ ಕರೆದ್ರು ನಾನು ನನ್ನ ಸಂಗಡಿಗರು ನಿನ್ ಕೂಡ ಬರ್ತೀವಿ. ನಿನ್ನ ಮಾತು ಕೇಳಿ ಆನಂದ ಆಯ್ತು. ನಿನ್ನ ಈ ಸಹಾಯನ ನಾನು ಯಾವತ್ತೂ ಮರೆಯಂಗಿಲ್ಲ. ನಮಸ್ಕಾರ. ಇಲ್ಲೇ ಇದ್ದಾರಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಒಂದು ಜೊತೆಗಾರರಾಗಿ ಈ ಒಂದು ಸಿದ್ಧಿ ಜನಾಂಗ ಈ ಒಂದು ಆಫ್ರಿಕಾದಿಂದ ಬಂದು ಇಲ್ಲಿ ನಮ್ಮ ನಾಡಿನಲ್ಲಿ ನೆಲೆ ಊರಿ ಸಂಗೊಳ್ಳಿ ರಾಯಣ್ಣನ ಒಂದು ಅಂಗರಕ್ಷಕ ಪಡೆಯ ನಾಯಕರಾಗಿ, ಸಂಗೊಳ್ಳಿ ರಾಯಣ್ಣನ ಒಂದು ಬೆಂಗಾವಲಾಗಿ ಸ್ವಾತಂತ್ರ್ಯ ಹೋರಾಟದೊಳಗೆ ಸಕ್ರಿಯವಾದಂಥ ಪಾತ್ರ ವಹಿಸಿರ್ತಕ್ಕಂಥ ಆ ಗಜವೀರನ ಮನೆತನವನ್ನು ಮೇಡಮ್ ನಿಮ್ಗೆ ಪರಿಚಯ ಮಾಡಿಸ್ತೀವಿ. ಅವರನ್ನು ಮತ್ತು ಅವರ ಮನೆಯನ್ನು ಪರಿಚಯ ಮಾಡಿಸ್ಕೊಡ್ತೀನಿ, ಬನ್ನಿ ಮೇಡಮ್. ಸರ್, ಅವಾಗಿನ ಕಾಲದಲ್ಲೇನೆ ನಿಗ್ರದವ್ರು ಬಂದು ಸೈನ್ಯದಲ್ಲಿ ಸೇರ್ಕೊಂಡಿದ್ರ? ಕಿತ್ತೂರು ಸಂಸ್ಥಾನದಲ್ಲಿ ಇದ್ರ? ಸಂಸ್ಥಾನದಲ್ಲಿ ಇದ್ರು. ಕಿತ್ತೂರು ಸಂಸ್ಥಾನದೊಳಗೆ ಇದ್ದು ತ್ಯಾಕ್ರೆ ರುಂಡವನ್ನು ಹಬ್ಸಿ ಪಟೇಲ್ ಅನ್ನೋರು ತ್ಯಾಕ್ರೆ ರುಂಡವನ್ನು ಕಡಿದು ಒಂದು ಖಡ್ಗದ ತುರುಕಿ ತ್ಯಾಕ್ರೆ ಸತ್ತ ಅಂತೇಳಿ ಓಡಾಡಿದಂಥ ಸಿನಿಮಾದೊಳಗೂ ನಾವು ಅದನ್ನು ನೋಡಿದ್ದೀವಿ. ಅಂದರೆ ಆ ಜನಾಂಗದ ಕೊಡುಗೆ ಭಾಳ ಇದೆ ಮೇಡಮ್. ಸರ್ ಬನ್ನಿ, ಹಾಗಾದ್ರೆ ಅವ್ರ ಮನೆ ಮುಂದೆನೇ ಇದ್ದೀವಿ. ಅವ್ರ ಮನೆ ಮುಂದೆ ಇದೆ, ಅವ್ರನ್ನ ನಿಮಗೆ ಪರಿಚಯ ಮಾಡಿಸೋದು. ನಮ್ಮ ಹೆಸರು ಸರ್? ನನ್ನ ಹೆಸರು ದೇವ್ ಶಾವು ಸೋಜ್ ಅಂತ. ಹಾಂ, ಇವರು ಡಿಜಿಟಲ್ ಮಾಧ್ಯಮದಿಂದ ಬಂದ್ದಾರೆ. ಅದು ನಿಮ್ಮನ್ನು ಈ ಒಂದು ನಾಡಿಗೆ ಪರಿಚಯ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೇನು ಇರತಕ್ಕಂಥ ಮಾಹಿತಿಯನ್ನು ಮೇಡಮ್ ಅವ್ರ ಜೊತೆ ನೀವು ಹಂಚ್ಕೊಳ್ರಿ. ನಿಮ್ಮ ಮನೇಲಿ ಇವಾಗ ಎಷ್ಟು ಜನ ಇದ್ದೀರಾ? ಈಗ ನಮ್ಮ ಮನೆಯಲ್ಲಿ ನಾವು 4 ಮಂದಿ ಇದ್ದೇವ್ರಿ. ಓಕೆ, ಎಲ್ರು ಏನು ಮಾಡ್ತೀರಾ? ಹುಡುಗರು ಶಾಲೆ ಕಲಿತಾರ್ರಿ. ನಾವು ಕೈವಾರೆ ಮಾಡ್ತೇವೆ, ಹೊಲ್ದಾಗಿಂದ ಕೈವಾರೆ, ಕೃಷಿ. ಓ, ಇದು ನಿಮ್ಮ ಮನೇನಾ? 1989ರಲ್ಲಿ ಕಟ್ಟಿರೋದು ನಿಮ್ಮ ಮನೇನಾ? ಹೇಳ್ರಿ, ಯಾಕೆಂದ್ರೆ ಅಲ್ಲಿ ಇಸ್ವಿ ಇದೆಯಲ್ಲ. ಓ, ನೀವೇ ಮರ್ತ್ಕೊಬಿಟ್ಟಿದ್ದೀರಾ ನೋಡಿ. ನಾವು ಕಟ್ಟೇವ್ರಿ. ನೀವೇ ಕಟ್ಟಿದ್ದಾ? ಇದಕ್ ಮುಂಚೆ ಎಲ್ಲಿದ್ರಿ ನೀವು? ಇಲ್ಲೇ ಇದ್ದೀವಿ. ಆದ್ರೆ ಅದು ಇದ್ದಂತ ಗಾಡಿದು ಮನೆ ಇತ್ರಿ. ಅದು ತಟ್ಟಿ ಗಾಡಿ ಇದು. ಅದು ಮುರಿದ ಕೆಲಸ ನಾವು ಮಣ್ಣಿನ ಗಾಡಿದು ಮತ್ ಕೊಟ್ಟೇವ್ರಿ. ತುಂಬಾ ಹಳೆ ಮನೆ ಆಗಾದ್ರೆ. ನಿಮ್ಮ ಮನೆ ನೋಡ್ಬೋದಾ? ಹಾ ರೀ. ಓಕೆ, ತೋರ್ಸ್ ಬನ್ನಿ. ಇವ್ರು ಯಾರು ನಿಮ್ಮ ಮನೆ ಹತ್ರ? ಸ್ನೇಹಿತರೆ, ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿ ಸಂಗೊಳ್ಳಿ ರಾಯಣ್ಣ ಅವ್ರ ಜೊತೆ ಸೈನಿಕರಾಗಿ ವೀರ ಸೇನಾನಿಯಾಗಿ ಹೋರಾಡಿದಂತಹ ಗಜವೀರ್ ಮನೇಲಿದ್ದೀವಿ. ಅವ್ರು ಮೂಲತಃ ಆಫ್ರಿಕಾದವರು. ಆವಾಗಿನ ಕಾಲದಲ್ಲೇ ಕಿತ್ತೂರು ಸಂಸ್ಥಾನದಲ್ಲಿ ವಿದೇಶದಿಂದ ಬಂದು ಸಿದ್ಧಿ ಜನಾಂಗದವರು ಇಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ನೆಲೆಸಿದ್ರು. ಅವ್ರು ನೆಲೆಸಿದ್ರು, ಸಂಸ್ಥಾನದವ್ರ ಜೊತೆ ಕೆಲಸ ಮಾಡಿದ್ರು. ನೋಡಿ, ಅವ್ರ ಮನೇಲಿದ್ದೀವಿ. ಅವ್ರ ಫ್ಯಾಮಿಲಿ ಸಿಕ್ಕಿದೆ. ಬನ್ನಿ, ಅವ್ರ ಮನೆ ಹೇಗಿರುತ್ತೆ ಅಂತ ನೋಡೋಣ. ಅವ್ರು ಕೃಷಿಕರಂತೆ, ಮನೆ ತೋರಿಸ್ತಾರೆ. ಬನ್ನಿ. ಅಲ್ಲಿ ಫೋಟೋಸ್ದಲ್ಲೆಲ್ಲ ಇದ್ದಾರಲ್ಲ, ಅವ್ರು ಯಾರು? ಇವ್ರು ನಮ್ಮ ತಂದೆ. ಇವ್ರು ನಮ್ಮ ತಂದೆ. ಇವ್ರ ತಂದೆ ನಮ್ಮ ಇವ್ರು ಕಾಕ. ಓ, ನಿಮ್ಮ ತಂದೆ ಅಣ್ಣ ತಮ್ಮದಿರು. ಓಕೆ, ನಿಮ್ಮ ಗಜವೀರ್ ಅವ್ರ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನಿಮ್ಮ ತಂದೆಯವ್ರು ಹೇಳ್ತಾ ಇದ್ದಿದ್ದು, ತಾತ ಅವ್ರು ಹೇಳ್ತಾ ಇದ್ದಿದ್ದು? ಹೇಳ್ತಿದ್ದರು ಅವರು. ನಾವು ಸಣ್ಣ ಇದ್ದಾವ ಗೋದಳಿ ಊರಾಗ ಸಿದ್ಧಿ ಅಪ್ಸರ ಮಂದಿ ಭಾಳಿದ್ದು. ಮತ್ತು ಅರ್ಧ ಊರನ್ನ ಅಲ್ಲಿಂದ ಹಿಡಿತ ಕೆಳಗೆ ಮಟನು ಅರ್ಧ ಊರು ಪೂರ್ತಿ ಗಲ್ಲಿ ಪೂರ್ತಿ ಅಪ್ಸರದು ಊರಿತ್ತು. ಪೂರ್ತಿ ಗಲ್ಲಿ ಇತ್ತು. ಇಲ್ಲೇ ದುಡಿಮೆ ಕಡಿಮೆ, ಮತ್ತು ತಿನ್ನಾಕ ಉಣ್ಣಾಕ ಹೊಲ ಇಲ್ಲ, ಏನಿಲ್ಲ. ಅದ್ರ ಸಲುವಾಗಿ ಥೋಡೆ ದಿನದಾಗ ಮಂದಿ ಬರ್ತಾ 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 ಹೊಟ್ಟೆ ಸಲುವಾಗಿ ಭಾಳ ಕಂಗಾಲ ಪರಿಸ್ಥಿತಿ. ಅದ್ರ ಸಲುವಾಗಿ ಒಂದೊಂದು ಮನುಷ್ಯ ಊರು ಬಿಟ್ಕೊಂಡು ಆಚೆ ಕಡೆ ಉತ್ತರ ಕರ್ನಾಟಕ ಆಚೆ ಕಡೆ ಸೇರಿದ್ರು. ಈಗ ಸದ್ಯ ಆ ಸೈಡ್ಗೆ ನಮ್ಮ ಮಂದಿ ಭಾಳ ಮಂದಿ ನಮ್ಮ ಪಾವನ್ಯಾರ ಮಂದಿ. ಅಲ್ಲಿ ಉತ್ತರ ಕರ್ನಾಟಕ ಸೈಡ್. ಇಲ್ರಿ 8 ಮಂದಿ ಊರು ಅದಾವ ಇಲ್ಲಿ.
ಆದರೆ ಆಚೆ ಕಡೆ ಗಲ್ಲಿಗೆ ಒಂದು ಮನೆ ಐತಿ. ಈ ಮನೆಗೆ ಗಲ್ಲಿಗೆ 7 ಮನೆ ಅದಾವ, ಖರೆ ಬಂದ್ ಅದಾವ ರೀ. ಇಲ್ಲಿ ಇದು ದಂಧೆ ಏನು ದುಡ್ಕ ಏನಿಲ್ಲ, ದುಡಿಯೋದಕ್ಕೇನು ಆದಾಯ ಇಲ್ಲ. ಅದ್ರ ಸಲುವಾಗಿ ಮನೆ ಈಗ ಬಂದ್ ಅದಾವ ನೋಡ್ರಿ ಸೈಡ್ಗೆ. ಅವು 2 ಪೂರ್ತಿ 2-3 ಮನೆ 4 ಮನೆ ನಮ್ಮ ಮನೆ. ಓ ನಿಮ್ದೇ ಮನೆ, ನಿಮ್ಮ ಅಣ್ಣ ತಮ್ಮ ಅದು ಬಂದು ಓಕೆ. ಇಲ್ಲೊಂದು ನೋಡ್ತಾ ಇದ್ದೀನಿ, ಓ ಚಾಟಿ ಬಿಲ್ಲು. ಓ ನಾ ಚಿಕ್ಕ ವಯಸ್ಸಲ್ಲಿ ನೋಡ್ತಾ ಇದ್ದು. ಇವಾಗ್ಲೂ ನೀವು ಹೋಗ್ತೀರಾ ಗಾಡಿಗೆ? ಹಿಂಗೆ ಹೊಡಿಲಿಕ್ಕೆ ಹೆಂಗ್ ಹೊಡಿತೀರಾ ತೋರಿಸಿ. ಹಿಂಗೆ ಹೊಡಿಲಿಕ್ಕೆ ಹಿಂಗೆ ಇಲ್ಲಿ ಕಲ್ಲು ಹಾಕೋದು, ಇಲ್ಲಿ ಗುರಿ, ಈ ಸೆಂಟ್ರ್ ಗುರಿ ಕರೆಕ್ಟ್ ಗುರಿ ಹಿಡಿಯೋದು. ಬಿಟ್ರೆ ಇಷ್ಟು ಸ್ಪೀಡ್ಲಿ ಬಿಟ್ರೆ ಬರೋಬ್ಬರ ಗುರಿ ಆಗ್ತೈತಿ. ನಿಮ್ ಜಮೀನ್ ಇದೆಯಾ? ಇಲ್ರಿ ಸರ್. ಓಕೆ, ಬನ್ನಿ ಒಳಗಡೆ ತೋರಿಸಿ. ಹಾಗಾದ್ರೆ ನೀವು ಹೇಳ್ತಾ ಇದ್ರಿ ನಿಮ್ಮ ತಂದೆಯವರು ನಿಮ್ಗೆ ಏನು ಹೇಳಿದ್ರು ಇವ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿಯವ್ರ ಬಗ್ಗೆ? ಹಿಂಗೆ ದುಡೋದು ತಿನ್ನೋರು ನಾವು, ಭಾಳ ಗರೀಬ್ ಮಂದಿ, ಹೊಲಗಳು ಇಲ್ಲ ಏನಿಲ್ಲ. ಗಜವೀರ್ ಬಗ್ಗೆ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೀವೆಲ್ಲ ಕತೆ ಎಲ್ಲ ಯಾರಿಂದ ಕೇಳಿದ್ದು? ನಮ್ಮ ಹಿರಿಯರ ಮೊದಲ ಅಜ್ಜಿ ಇತ್ತಲ್ಲ, ನಿಮ್ಮ ಅಜ್ಜಿ. ವಯಸ್ಸಾಗಿದ್ದು. ಆಕೆ ಕಣ್ಣಿಗೆ ಏನು ಕಾಣ್ತಿರ್ಕಿಲ್ಲ, ಮತ್ತು ಏನು ವಾರೆ ಮಾಡ್ತಿರ್ಕಿಲ್ಲ, ಮನ್ಯಾಗನ ಕೂತ್ಕೊಂಡಿದ್ದಳು ಆಕೆ ಮೊದಲು. ಆ ಟೈಮ್ಗೆ ಆಕೆ ಹೇಳ್ತಿದ್ದಳು ನಮಗೆ ಸಣ್ಣ ಇದ್ದಾಗ. ಹೀಗೆ ನಮ್ಮ ಈ ಅಕ್ಷರ ಮಂದಿ ಒಳಗೆ ಗಜಬೀರ್ ಅಂತ ಒಬ್ಬನ ದೊಡ್ಡ ಮನುಷ್ಯ ಇದ್ದ, ಸಂಗೊಳ್ಳಿ ರಾಯಣ್ಣರ ಫ್ರೆಂಡ. ಅವ್ರ ಕುಟ ನಡೀತಿದ್ದ. ಅವಂಗೆ ಹಿಡಿಲಿಕ್ಕೆ ಬಂದಾಗ ಬ್ರಿಟಿಷ್ ಮಂದಿ, ಇಲ್ಲಿ ಕೆರೆ ಒಂದು ಐತ್ರಿ ನಮ್ಮ ಊರಿದ್ದು, ದೊಡ್ಡ ಕೆರೆ. ಅದ್ರ ಸೈಡ್ಗೆ ಅದು ದೊಡ್ಡದ ಗಿಡ, ಅದು ಗಿಡ ಐತ್ರಿ, ಇನ್ನೂ ಐತ್ರಿ ಅದು. ಆ ಗಿಡಕ್ಕೆ ಗೋಡೆ ಅಂತ ಏನಂತೀರಿ, ಕುದುರೆ ಅವ್ರು ಕಟ್ತಿದ್ರು ಆ ಒಡ್ಡ ಗಿಡಗೆ. ಮತ್ತು ಅವ್ರಿಗೆ ಹಿಡಿಲಿಕ್ಕೆ ಪ್ಲ್ಯಾನ್ ಮಾಡಲಿಕ್ಕೆ ಅಲ್ಲಿ ಬ್ರಿಟಿಷ್ ಮಂದಿ ಕಾಯ್ತಿದ್ರು. ಆವಾಗ ಅವ್ರಿಗೆ ಹೇಳ್ದ, ಅವ್ರಿಗೆ ಅವ್ರ ಕೂಟ ನ್ಯಾಯ ಮಾಡಬೇಕಾದ್ರೆ ಅವರು ಗಜಬೀರ ಹುಲ್ಲಿನ ಹೊರೆ ಒಳಗಿಂದ ಕಟ್ಕೊಂಡ ಬಂದ ಕುದುರೆ ಮುಂದೆ ಹೊರೆ ಇಟ್ಟಿದ್ದ ಅಂತ. ಆವಾಗ ಅವರು ಎಂಜಾಯ್ ಮಾಡಿ, ಅವರು ಬ್ರಿಟಿಷ್ ಮಂದಿ ಕುಡೋದು ಎಂಜಾಯ್ ಮಾಡಿ ಮಕ್ಕೊಂಡಿದ್ದ ಹೇಳಿಕ ಆ ಹುಲ್ಲಿಂದ ಇದರ ಒಳಗಿಂದ ಗಜಬೀರ್ ಬಂದ. ಅವರು ಎಲ್ಲ ಆರ್ಮ ಪಿಸ್ತೂಲ್ ಬಂದೂಕು ಏನು ಇದ್ದಿದ್ದು ಕೆರೆಯಾಗ ಹೋಗೋದ್ ಗ್ಯಾಸ ಅವ್ರ ಕೂಟ ಇದು ಮಾಡಿದರು ಅಂತ, ಫೈಟ್ ಮಾಡಿದರು ಅಂತ. ಹಿಂಗೆ ಮಾಡಿ ಹೇಳ್ತಿದ್ರು ಅವರು, ನಮ್ಮ ಹಿರಿಯವರು. ನಿಮ್ಮ ಅಜ್ಜಿ ಹೇಳ್ತಾ ಇದ್ರು ಆ ಕೆರೆಯಾಗ ಇನ್ನೂ ಬಂದೂಕಿನ ಚರೆ ಗುಂಡ ಇನ್ನೂ ಸಿಗ್ತಾವ್ರಿ ಒಳಗಡೆ. ಇದು ಅದು ಇದು ಮಾಡುವಾಗ, ರೋಜ್ಗಾರ್ ಹೊರೆ ಮಾಡುವಾಗ ಸಿಗ್ತಾವ್ರಿ. ನೀವು ಸಿಕ್ಕಿದ್ ನೋಡಿದ್ದೀರಾ? ಸಿಗ್ತಾವ. ಶಿಸ್ಸ ಇಷ್ಟು ದೊಡ್ಡ ಗುಂಡ ಶಿಸ್ಸ ಇಲ್ರಿ, ಇದ್ದು ರೀ. ಆದ್ರೆ ಅದು ನಾವು ಯೂಸ್ ಮಾಡ್ಯಾವ. ಅದು ಗಾಂಡಕ್ಕೆ ಹಚ್ತಾರಲ್ರಿ ಸೀಸ, ಸಿಕ್ಕಿದ್ದು ನಮ್ಗೆ 2-3 ಸಿಕ್ಕಿದ್ದು ನಾವು ಯೂಸ್ ಮಾಡೀವಿ. ಚರೆ ಇರ್ತಾವ, ಗುಂಡ ಇರ್ತಾವಲ್ಲ, ಅವು ಗುಂಡುಗಳು ಇವರಿಗೆ ಆ ಕೆರೆ ಒಳಗೆ ಏನು ಇವರು ಗಜವೀರ್ ಅವ್ರು ಒಗದಿದ್ರಲ್ರಿ, ಪಿಸ್ತೂಲ್ ಬಂದೂಕ್ ಅವ್ರದ್ದು ಗುಂಡುಗಳು ಸಿಗ್ತಾ ಇದ್ದಾವೆ. ಅವ್ರು ಏನು ಹೇಳಕ್ ಬರತ್ತಾರಂದ್ರಿ, ಸಂಗೊಳ್ಳಿ ರಾಯಣ್ಣನ ಜೊತೆ ಗಜವೀರ್ ಅವರು ಹೋರಾಟ ಮಾಡುವಂತ ಸಂದರ್ಭದೊಳಗ ಇಲ್ಲಿ ಒಂದು ಕೆರೆ ಹತ್ತಿರ ಗುಂಡೋಳಿ ಅಂತಿದೆ, ಕೆರೆ ಹತ್ತಿರ ಅವರು ಬ್ರಿಟಿಷರು ಬಂದು ಇಲ್ಲಿ ಬಂದು ಬಿಡಾರ ಹೊಡಿರ್ತಾರೆ. ಅವರು ಸರಿಯ ಪರ್ಯ ಕುಡ್ಕೊಂಡು ಎಂಜಾಯ್ ಮಾಡ್ತಿರ್ತಾರ. ಇವರು ಸಂಗೊಳ್ಳಿ ರಾಯಣ್ಣ ಮತ್ತು ಗಜವೀರ್ ಅವ್ರು ಏನು ಪ್ಲಾನ್ ಮಾಡ್ತಾರಂದ್ರೆ, ಹುಲ್ಲಿನ ಹೊರಿ ಒಳಗೆ ರಾಯಣ್ಣನ ಕಟ್ಕೊಂಡು ಹೋಗೋದು, ಗಜವೀರ್ ಅವರು ಹೊತ್ಕೊಂಡು ಹೋಗೋದು, ಅದನ್ನ ಅವರಿಗೆ ಮಾರೋದು, ಹುಲ್ಲನ್ನು ಮಾರಾಕ ನೆವಪ ಮಾಡ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಹೊರೆಯನ್ನು ಇಳಿಸಿ ಇಬ್ರು ಕೂಡಿಕಾರ ಮದ್ದು ಗುಂಡುಗಳನ್ನೆಲ್ಲ ಕೆರೆಯಾಗ ಹೋಗೋದು, ಕುದುರೆ ಹಗ್ಗಗಳನ್ನೆಲ್ಲ ಬಿಚ್ಚಿ ಹಾಕಿ ಅವ್ರ ಮೇಲೆ ದಾಳಿ ಮಾಡಿದ್ದು ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಿದ್ರು ಅವ್ರ ಸ್ಟೋರಿ. ಅವರು ನಮ್ಮ ಅಜ್ಜಿ ಅವರು, ಗಜವೀರ್ ಅವರು ಸಂಗೊಳ್ಳಿ ರಾಯಣ್ಣನ ಒಂದು ಅಂಗರಕ್ಷಕರಾಗಿದ್ರು. ಅಷ್ಟೇ ಅಲ್ಲದ, ಒಂದು ಸುಮಾರು 30-40 ಜನರನ್ನ ಕಟ್ಟಿಕೊಂಡು ಸಂಗೊಳ್ಳಿ ರಾಯಣ್ಣನ ಬೆಂಗಾವಲು ಪಡೆಯಾಗಿ ಹೋರಾಟ ಮಾಡಿದಂಥ ಈ ಒಂದು ಗಜವೀರ್ ಅವರ ಮನೆತನಕ್ಕೆ ಸಲ್ತದ್ರಿ. ಇದನ್ನ ಸರ್ಕಾರ ಆಗಲಿ ಅಥವಾ ನಮ್ಮ
ಈ ಸಂಬಂಧಪಟ್ಟ ಅಭಿವೃದ್ಧಿ ಇಲಾಖೆಗಳ ಇಂಥ ಒಂದು ಕುಟುಂಬಗಳನ್ನು ಗುರುತಿಸಿ ಎಲ್ಲೊಂದು ಆಫ್ರಿಕಾ ದೇಶದಿಂದ ಬಂದು ಇಲ್ಲಿ ಪೋರ್ಚುಗೀಸ್ ಗುಲಾಮರಾಗಿ ಬಂದು ಆಮೇಲೆ ಇಲ್ಲಿ ಕಿತ್ತೂರು ಸಂಸ್ಥಾನದೊಳಗೆ ಸೇರಿಕೊಂಡು ತಮ್ಮ ಒಂದು ದೇಶಾಭಿಮಾನವನ್ನು ಮೆರೆದಿರ್ತಕ್ಕಂಥ ಕುಟುಂಬ ಇವ್ರದ್ದು. ಹೌದು, ಇವರಿಗೆ ಮನ್ನಣೆ ಸಿಗ್ಬೇಕು, ಗೌರವ ಸಿಗ್ಬೇಕು, ಮತ್ತೆ ಪ್ರಾಧಾನ್ಯತೆಯನ್ನು ಕೊಡ್ಬೇಕು. ಈಗ ಪಾಪ ಅವರಿಗೆ ಹೇಳಿದ್ರಲ್ರಿ, ನಾವೆಲ್ಲ ದುಡ್ಕೊಂಡು ಬರ್ತಾ ಇದೀವಿ, ದುಡಿಯಾಕ ಇವರಿಗೆ ಭೂಮಿ ಕೊಟ್ಟಿಲ್ಲ ಯಾರು. ಬೇರೆ ದೇಶದಿಂದ ಬಂದಿರತಕ್ಕಂಥವ್ರಿಗೆ ಭೂಮಿ ಇಲ್ಲ, ಕೊಂಡುಕೊಳ್ಳೋ ಶಕ್ತಿ ಇಲ್ಲ. ಈ ಕಾರಣದಿಂದ ಅವರು ಬಳಲಾತೀವಿ ನಾವು ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಮಣ್ಣಿನ ಮನೆ ನೋಡಿ ಎಲ್ಲ ಹೆಂಗಾಗಿದೆ ಅಂತ. ಪೂರ್ತಿ ಮಳೆ ಬಂದ್ರೆ ಎಲ್ಲ ಸೋರುತ್ತಾ? ಆದ್ರೆ ಮಂಗೆ ಸಿಗತ್ತಾವಲ್ರಿ. ಅಯ್ಯೋ, ಮಂಗ ಎಲ್ಲ ಜರುಗಿಸ್ತವೆ. ಒಂದು ಮನೇನು ಕೂಡ ಕರೆಕ್ಟ್ ಆಗಿಲ್ಲ. ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಡಿಯೋದಲ್ಲಿ. ವಿಡಿಯೋ ತೋರಿಸ್ರಿ, ಅಂದ್ರೆ ಜಗತ್ತಿಗೆ ಗೊತ್ತಾಗ್ಲಿ ಇವ್ರ ಪಾಪ ಇವ್ರದ್ದು ಏನ. ಬಟ್ ಇವರು ಅಷ್ಟು ಶೂರತನ ವೀರತನದಿಂದ ಹೋರಾಡಿದ್ದವ್ರು ಇವರು. ಶೌರ್ಯಕ್ಕೆ ಇನ್ನೊಂದು ಹೆಸರೇ ಗಜವೀರ. ಗಜವೀರ ಅಂತ ಹೆಸರು ಯಾಕೆ ಬಂತಂದ್ರೆ, ಗಜವೀರ ಅಂತ ಯಾಕೆ ಬಂದ್ರೆ, ಗಜ ಅಂದ್ರೆ ಆನೆ, ಆನೆಯನ್ನೇ ತರಬಿಸಿ ನಿಲ್ಲುವಷ್ಟು ಶಕ್ತಿಯನ್ನ ಹೊಂದಿರತಕ್ಕಂಥ ವೀರವ ಯಾರು? ಗಜವೀರ. ಆ ಒಂದು ಮಣಿತನದ ಹಿನ್ನೆಲೆ ಅಂದ್ರೆ ಅಷ್ಟು ತಾಕತ್ತಿತ್ತು, ಅಷ್ಟು ಒಂದು ಧೈರ್ಯಶಾಲಿ ಇದ್ರು, ಮತ್ತು ಅಷ್ಟು ಬಲಾಢ್ಯರಾಗಿದ್ರು ಅವರು. ಇವ್ರ ಮಣಿತನ ಈಗ ಸಂಗೊಳ್ಳಿ ರಾಯಣ್ಣವರ ಹೋರಾಟದೊಳಗೆ ಫಸ್ಟ್ ಇವರಿಗೆ ಈ ಗಜವೀರನ ಗೋದಳಿಗೆ ಬರ್ತಾನ್ರಿ. ಸಂಗೊಳ್ಳಿ ರಾಯಣ್ಣ ಗೋದಳಿಗೆ ಬಂದು ಗಜವೀರನ ಹತ್ತಿರ ತುಡ್ಕೋತಾನ್ರಿ, ಹಿಂಗೆ ಬಂಡಾಯ ಹೇಳೋಣ, ಹಿಂಗೆ ಇದನ್ನು ಮಾಡೋಣ ಅಂತೇಳಿ. ಗಜವೀರು ಸ್ವಮನಸ್ಸಿನಿಂದ ಸೇರಿಕೊಂಡು ತಂದೆಯನ್ನು ಒಂದು ಪಡೆ ಇರ್ತೈತಲ್ರಿ, ಆ ಪಡೆಯನ್ನು ಕರ್ಕೊಂಬಂದು ರಾಯಣ್ಣನ ಜೊತೆ ಸೇರ್ತಾರೆ ಅವರು. ಪ್ರತಿಯೊಂದು ಯುದ್ಧದೊಳಗೂ, ಪ್ರತಿಯೊಂದು ದಾಳಿ ಒಳಗೂ ಗಜವೀರನ ತಂತ್ರಗಾರಿಕೆ ಮತ್ತು ಈ ಅವನ ಚನ್ನಬಸವಪ್ಪನ ಒಂದು ಏನು ತಂತ್ರಗಾರಿಕೆ ಮೇಲೆಗೆ ಸಂಗೊಳ್ಳಿ ರಾಯಣ್ಣ ಮುಂದಿನ ನಿರ್ಣಯಗಳನ್ನು ಕಳ್ಕೊತಾನೆ. ನಾನು ಗಜವೀರ ಮತ್ತು ಚನ್ನಬಸಪ್ಪ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ಎಡಗೈ ಬಲಗೈ ಇದ್ದಂಗಿದ್ರು ಅವರು. ಬಿಚ್ಚಗತ್ತಿ ಚನ್ನಬಸಪ್ಪ ಮತ್ತು ಗೋದಳ್ಳಿ ಗಜವೀರ. ಈ ಗೋದಳ್ಳಿ ಗಜವೀರನ ಮಣಿತನದವರು ಈ ಒಂದು ಎಲ್ಲ ಏನು ನಿಗ್ರೋ ಪಡೆ ಏನಿದೆ ಅಥವಾ ಈಗ ಏನು ಸಿದ್ಧಿ ಜನಾಂಗ ಇದಾರಲ್ರಿ, ಇವರೆಲ್ಲರದು ನಾಯಕನಾಗಿದ್ದವ ಗಜವೀರ. ಈ ಜನಾಂಗದ ನಾಯಕ ನಾವು. ಒಂದು ಸೂಚನೆ ಅವ್ರೆಷ್ಟು ಇದು ಮಾಡಿದ ಅಂದ್ರೆ, ಇವರಿಗೆ ಬ್ರಿಟಿಷರು ಒಂದು ಏನು ಇದು ಮಾಡ್ತಾರೆ ಅಂದ್ರೆ ಒಂದು ವರ್ಡ್ ಬಳಸ್ತಾರೆ, ಬ್ಲ್ಯಾಕ್ ಟೈಗರ್ಸ್ ಅಂತೇಳಿ ಒಂದು ವರ್ಡ್ ಯೂಸ್ ಮಾಡ್ತಾರೆ ಇವ್ರಿಗೆ. ಗಜವೀರ ಮತ್ತು ಗಜವೀರನ ಪಡೆಗಳಿಗೆ ಬ್ಲ್ಯಾಕ್ ಟೈಗರ್ಸ್ ಅಂತ ಒಂದು ಪದ ಯೂಸ್ ಮಾಡ್ತಾರೆ. ಅವ್ರ ಬಾಡಿ ನೋಡ್ರಿ ಇದಾಗವ್ರು. ಇವರೇ ಈ ಹೈಬ್ರಿಡ್ ಆಹಾರ ತಿಂದ ಇಷ್ಟದಾರ್ರಿ. ಅವಾಗ ಗಜವೀರ ಜವಾರಿ ಆಹಾರ ತಿಂದವ್ರು ಅವ್ರು ಹೆಂಗಿರ್ಬೇಕ್ರಿ? ಸಂಗೊಳ್ಳಿ ರಾಯಣ್ಣನ್ಗೆ ಗಜವೀರು ಬಲಗೈ ಬಂಟನಾಗಿದ್ದ. ಕಿತ್ತೂರಿನ ಪ್ರಥಮ ಮತ್ತು ದ್ವಿತೀಯ ಬಂಡಾಯದೊಳಗೂ ಈ ಜನಾಂಗದ ಪಾತ್ರ ಅತಿ ಅಮೂಲ್ಯವಾದದ್ದು. ಇವರು ಯುದ್ಧದಲ್ಲಿ ಪಾಲ್ಗೊಂಡಿದ್ರು. ಆ ನಿಗ್ರೋ ಏನು ಆಫ್ರಿಕಾದ ಇವ್ರು ಏನು ನಿಗ್ರೋ ಜನಾಂಗದ ನಾಯಕನಾಗಿರ್ತಕ್ಕಂಥ ಗಜವೀರ ಏನದನ್ರಿ, ಈ ಸಿದ್ಧಿ ಜನಾಂಗದ ನಾಯಕನಾಗಿದ್ದ. ಅವನಿಗೂ ಈ ಭಾಗದ ಒಂದು ಗೋದಳ್ಳಿ ಭಾಗದ ಒಂದು ಉಸ್ತುವಾರಿನ ಕೊಟ್ಟಿದ್ರು ಅವಾಗ. ಆದ್ರೆ ಭೂಮಿಯನ್ನು ಮುಂದಿನ ಕಾಲದೊಳಗೆ ಅದನ್ನು ಗೌರ್ಮೆಂಟ್ ಕಸ್ಕೊಂಡ್ರು, ಏನು ಮಾಡಿದ್ರು, ಅದ್ರ ಕಿತ್ತೂರು ಸಂಸ್ಥಾನದವರು ಇವರಿಗೆ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ರು. ಆದರೆ ಬ್ರಿಟಿಷರು ಇವ್ರನ್ನ ತಾರತಮ್ಯ ಧೋರಣೆಯಿಂದ ನೋಡಿ ಇವ್ರಿಗೆ ಯಾವುದೇ ಭೂಮಿಯನ್ನು ಹಂಚಿಕೆ ಮಾಡಲಿಲ್ಲ ಅವಾಗ. ಅಂದರೆ ಇವರು ಆಫ್ರಿಕಾದಿಂದ ಬಂದಿದ್ರು, ಇವರು ಕಪ್ಪು ಜನಾಂಗದವರು. ಆ ಒಂದು ಇದು ವರ್ಣಭೇದ ನೀತಿಯಿಂದ ಇವರಿಗೆ ಯಾವುದೇ ರೀತಿ ಭೂಮಿ ಆಗಲಿ ಏನಾಗಲಿ ಮಂಜೂರು ಮಾಡಲಿಲ್ಲ ಅವ್ರು ಬ್ರಿಟಿಷರು. ಚೆನ್ನಮ್ಮ ಕೊಟ್ಟಿದ್ರು, ಕಿತ್ತೂರು ಸಂಸ್ಥಾನದವ್ರು ಕೊಟ್ಟಿದ್ರು. ಇವರು ಬ್ರಿಟಿಷರು ಬಂದು ಕಸ್ಕೊಂಡ್ರು ಅದನ್ನು. ಅದಕ್ಕೆ ಆ ಒಂದು ನಮ್ಮ ಕಿತ್ತೂರು ಸಂಸ್ಥಾನದವರು ಏನು ಇವ್ರಿಗೆ ಗೌರವ ಸನ್ಮಾನ ಏನು ಮಾಡಿದ್ರಲ್ಲ ಈ ನಾಡಿನೊಳಗೆ, ಈ ಜನಾಂಗಕ್ಕೆ ಮರಳಿ ಆ ಭೂಮಿಯನ್ನು ಕೊಡುವಂಗೆ ಆಗಬೇಕು, ಅವರಿಗೆ ಒಂದು ಜೀವನ ನಡೆಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹೌದು, ಖಂಡಿತ ನೀವು ಹೇಳೋದು ನಿಜ ಸರ್. ಇವ್ರ ಮನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಇವ್ರ ಮನೇಲಿ ಕಿತ್ತು ತಿನ್ನೋಂತ ಬಡತನ. ಯಾಕೆಂದ್ರೆ ಇವರು ಹೊಟ್ಟೆಪಾಡಿಗೋಸ್ಕರ ನಮ್ಮ ಒಂದು ಓಣಿಲಿ ನಮ್ ಜನ ಇದ್ರು, ಸರಿಸುಮಾರು 80-90 ಮನೆಗಳೇ ಇದ್ದು. ಇವಾಗ ನೋಡಿದ್ರೆ 3-4 ಮನೆಗಳಿದಾವೆ. ಅದ್ರಲ್ಲೂ ಎಲ್ಲರೂ ಬಿಟ್ಟೋಗಿದ್ದಾರೆ, ಯಾಕೆಂದ್ರೆ ಹೊಟ್ಟೆಪಾಡಿಗೋಸ್ಕರ ಬೇರೊಂದ್ ಕಡೆಗೆ ಹೋಗಿದ್ದಾರೆ. ಇವ್ರಿಗೂ ಜಮೀನಿಲ್ಲ, ಆದ್ರೂ ಕೃಷಿ ಕೆಲಸ ಮಾಡ್ತಾ ಇದೀನಿ ಅವ್ರಿವ್ರ ಮನೇಲಿ ಹೋಗಿ ಅಂತ ಹೇಳ್ತಿದ್ರೆ. ಇವಾಗ ಮನೆಗಳಲ್ಲಿ ಹೋದ್ರೆ ಎಲ್ಲ ಮಾಡರ್ನ್ ಆಗಿದೆ. ಅಟ್ಲೀಸ್ಟ್ ಎಂತ ಬಡವ್ರ ಮನೆ ಆದ್ರೂ ಕೂಡ ಒಂದು ಗ್ಯಾಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವ್ರ ಮನೇಲಿ ಇನ್ನು ಒಲೆ ಕೂಡ ಇಟ್ಕೊಂಡಿದ್ದಾರೆ. ಅದೇ ಹಳೆ ಸ್ಟವ್, ಸೀಮೆಣ್ಣೆ ಸ್ಟವ್. ದೀಪ, ಇವಾಗ ಯಾರು ಸೀಮೆಣ್ಣೆ ದೀಪ ಬಳಸ್ತಾರೆ ನೋಡಿ, ಸೀಮೆಣ್ಣೆ ದೀಪ ಬಳಸೋ ಸ್ಟ್ಯಾಂಡ್ ಇದೆ, ಸೀಮೆಣ್ಣೆ ದೀಪಗಳಿದಾವೆ. ಇವಾಗ ನಾವ್ ಯಾರ ಮನೇಲಿ ನೋಡಕ್ ಸಾಧ್ಯ ಇಲ್ಲ ಇದನ್ನ, ಇವ್ರ ಮನೇಲಿ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಇಲಾಖೆಯವರಾಗ್ಲಿ ಇವ್ರನ್ನ ಗಮನ ಹರಿಸಿ ಇವ್ರಿಗೊಂದು ಮೂಲಭೂತ ಸೌಕರ್ಯಗಳನ್ನ ಮಾಡ್ಕೊಡ್ಬೇಕು ಅಂತ ನಮ್ಮ ಡಿಜಿಟಲ್ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀವಿ. ಬನ್ನಿ ಹಾಗಾದ್ರೆ ಅಲ್ಲಿ ಮನೆಯಲ್ಲಿ ಇನ್ನೇನಿದೆ ಅಂತ ನೋಡ್ತಾ ಮಾತಾಡೋಣ. ಇದು ಬಚ್ಚಲು ಮನೆನಾ? ಈ ಬಚ್ಚಲು ಮನೆ ಅದು ಈಗ ಆದ ವರ್ಷಕ್ಕೆ ಮಾಡ್ಯಾರ್ರಿ ಅದು. ಓಕೆ.
ಕರ್ನಾಟಕ ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗಲ್ಲ. ಇಲ್ರಿ ಇನ್ನೂ ಏನಿಲ್ರಿ. ನಾ ಭಾಳ ಸಲ ಟ್ರೈ ಮಾಡೇನ್ರಿ. ತಹಸೀಲ್ದಾರ್ ಕಚೇರಿಗೆ ಹೋಗಿ ಬೆಟ್ಟೇನ್ರಿ, ತಹಸೀಲ್ದಾರ್ ಸಾಹೇಬ್ರಿಗೇನು. ಮತ್ತು ಇವು ನಮ್ಮ ಮೆಂಬರ್ ಮೇಡಮ್ ನಮ್ಮ ಅದಾವ್ರಲ್ರಿ, ಅಂಜಲಾ ತಾಯಿ ಮೇಡಮ್, ಅವ್ರಿಗೆ ನಮ್ಮ ಆರ್ಡ್ರ್ ಕಾಪಿ ಬಂದಿದ್ದು ಅದು ತೋರ್ಸೇನ್ರಿ. ಎಲ್ಲ ಕಾಪಿ ಬಂದವ್ರಿ ನಿಮಗೆ? ಸಿದ್ಧಿ ಜನರಿಗೆ SC ST ಅಂತ ಅವ್ರಿಗೆ ಹಕ್ಕು ಪತ್ರ ಕೊಡ್ಬೇಕು ಅಂತ ಆರ್ಡ್ರ್ ಕಾಪಿ ಐತ್ರಿ. ಅದು ತೋರಿಸಿದ್ರೆ ಅವ್ರು ಅಂತಾರೋ ಇನ್ನೂ ಏನು ಆಗೋದು ಐತಿ, ಖರೆ ಇನ್ನೂ ಏನು ಪರ್ಯಾಯ ಬಂದಿಲ್ಲ. ಆರ್ಡ್ರ್ ಕಾಪಿ ಬಂದ್ರೂ ಇನ್ನೂ ಅದಕ್ಕೆ ಏನು ಗೌರ್ಮೆಂಟ್ ಕೇಳ್ತಾರೋ ಅನ್ನೋದು ಆಟೋಮಟ ನೀವು ಏನು ಕೇಳಕ್ಕೆ ಬರಬೇಡ್ರಿ ಅಂತ 2 ವರ್ಷ ಆತ್ರಿ. ಹೋಗೋದು ಹೊಳ್ಳೆ ಬರೋದು, ಹೋಗೋದು ಹೊಳ್ಳೆ ಬರೋದು. ಮೊನ್ನೆನೂ ಹೋಗಿ ಬಂದೇನ್ರಿ. ನಿಮಗೆ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಐತ್ರಿ. ಅಕ್ಕಿ ಕೊಡ್ತಾರೆ, ಗೌರ್ಮೆಂಟ್ ಅಕ್ಕಿ. ಹಾಂ ಅಕ್ಕಿ ಅಷ್ಟೇ ಸಿಗ್ತಾವಲ್ಲ. ಓಟ್ ಹಾಕ್ತೀರಿ? ಹಾಕ್ತೀವ್ರಿ, ಓಟ್ ಹಾಕ್ತೀವಿ. ಯಾಕೆ ಸಿಟಿಸನ್ಶಿಪ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇವರು ಮುಂಚೆನೆ ಬಂದಿದ್ರು. ಬ್ರಿಟಿಷ್ ಆಳ್ವಿಕೆ ಇರೋದಕ್ಕಿಂತ ಮುಂಚೆನೆ ಇವರು ಭಾರತದಲ್ಲಿ ನೆಲೆಸಿ ಭಾರತೀಯ ಪ್ರಜೆಗಳಂತ ಕನ್ಸಿಡರ್ ಮಾಡಿ ಇವರ ಜನರೇಷನ್ ನ ಭಾರತೀಯ ಪ್ರಜೆಗಳು ಅಂತಲೇ ನಾವು ಪರಿಗಣಿಸಿ ನಮ್ಮ ಸರ್ಕಾರ ಅವರಿಗೆ ವೋಟಿಂಗ್ ಪವರ್ ಕೊಟ್ಟಿದೆ. ಯಾಕೆ ಹೇಳಿ, ನಮ್ಮ ರಾಜಕಾರಣಿಗಳು ಅವರ ಬೇಳೆಗಳನ್ನ ಬೇಯಿಸ್ಕೋಬೇಕಲ್ಲ, ಅದಕ್ಕೆ. ಅದು ಇವ್ರ ಮನೆ ನೋಡಿದ್ರೆ ಗೊತ್ತಾಗ್ತಾ ಇದೆ ಹೇಗಿದೆ ಇವ್ರ ಪರಿಸ್ಥಿತಿ ಅಂತ. ಇದು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಲ್ಲ, ನಮ್ಮ ಸಹೃದಯ ಕನ್ನಡಿಗರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಇವ್ರಿಗೆ ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ ಅಂತ, ದಯವಿಟ್ಟು ಸಹಾಯ ಮಾಡಿ. ಯಾಕೆಂತ ಹೇಳಿದ್ರೆ ಇವರ ವಂಶಸ್ಥರು ನಮ್ಮ ಕಿತ್ತೂರು ಸಂಸ್ಥಾನದಲ್ಲಿದ್ದು ಕಿತ್ತೂರು ಏಳಿಗೆಗಾಗಿ ಶ್ರಮಿಸಿದರು. ಅದು ಸಂಗೊಳ್ಳಿ ರಾಯಣ್ಣನ ಬಳಗೈ ಬಂಟನಾಗಿ ಹೋರಾಡಿದ್ರು. ಅದ್ರ ಜೊತೆಗೆ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದಂತ ಗಜವೀರ್ ಅಂತ ಮಹಾವೀರರ ಫ್ಯಾಮಿಲಿ ಇವತ್ತು ಬಡತನದಿಂದ ಬಳಲ್ತಾ ಇದೆ. ಒಂದೊತ್ತಿನ ಊಟಕ್ಕೋಸ್ಕರ ಕೂಡ ಕೂಲಿ ಮಾಡಿ ತಿಂತಾ ಇದೆ ಅಂತ ಹೇಳಿದಾಗ ನಮ್ಮ ಕನ್ನಡಿಗರು ನಿಜವಾಗ್ಲೂ ಸಹೃದಯಗಳು. ನಿಮಗೆ ಕೈಲಾದಷ್ಟು ಇವ್ರಿಗೆ ಸಹಾಯ ಮಾಡಿ ಡಿಜಿಟಲ್ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತೀನಿ. ಇವಾಗ ಇವರು ಮೇಡಮ್ ಅವರು ಕನ್ನಡಿಗರನ್ನ ಏನು ಹೃದಯ ತುಂಬಿ ಏನು ಒಂದು ವಿನಂತಿ ಮಾಡಿಕೊಂಡ್ರು, ಆ ವಿನಂತಿಗೆ ಸ್ಪಂದಿಸಬೇಕು. ಜೊತೆಗೆ ಇವರು ಬಹುದಿನದ ಬೇಡಿಕೆಯಾಗಿರ್ತಕ್ಕಂಥ ಇವರನ್ನ ಸಿದ್ಧಿ ಜನಾಂಗದವರನ್ನ ST ಪ್ರವರ್ಗಕ್ಕೆ ಸೇರಿಸಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಅವರಿಗೆ ನ್ಯಾಯಯುತವಾದ ಬೇಡಿಕೆಯನ್ನು ಸರ್ಕಾರದ ವತಿಯಿಂದ, ಅವ್ರದ್ದು ಅಲ್ಪ ಜನಾಂಗ ಇರೋದರಿಂದ ಸರ್ಕಾರದ ಮೇಲೆ ಒತ್ತಡ ಹೇರೋಕ್ಕಾಗೋದಿಲ್ಲ. ನಮ್ಮ ಸಹೃದಯ ಕನ್ನಡಿಗರು, ಯಾಕಂದರೆ ನಮ್ಮ ಕಿತ್ತೂರು ಸಂಸ್ಥಾನಕ್ಕಾಗಿ, ನಮ್ಮ ಕನ್ನಡ ನಾಡಿಗಾಗಿ ಅವರು ಆದಷ್ಟು ಶ್ರಮವನ್ನು ವಹಿಸಿದ್ದಾರೆ. ಆ ಶ್ರಮಕ್ಕೆ ಪರಿಹಾರವಾಗಿ ನಾವೇನು ಮಾಡೋಣ, ಅವರಿಗೆ ST ಒಂದು ಸೌಲಭ್ಯ ಸಿಗುವಂತೆ ಒಂದು ಸರ್ಕಾರದ ಮೇಲೆ ಎಲ್ಲರೂ ಕೂಡಿ ಒತ್ತಡ ಹಾಕೋಣ. ಮತ್ತು ಅದಕ್ಕಿಂತ ಪೂರ್ವದೊಳಗೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಹಾಕೋ ಸಂದರ್ಭದೊಳಗೆ ಈ ಗಜವೀರ್ ಅವರು ಒಂದು ನಂದಗಡದ ಆಲದ ಮರದಂತೆಯಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಾರೆ. ಅವರು ಪ್ರತಿಭಟನೆ ಮಾಡಿ ಸಂಗೊಳ್ಳಿ ರಾಯಣ್ಣನ ಉಳಿಸಿಕೋಬೇಕು ಅನ್ನುವಂಥ ಒಂದು ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದೊಳಗೆ ಗುಂಡಿಗೆ ಆಹುತಿ ಆಗ್ತಾರೆ. ಅವರು ಒಬ್ಬರೇ ಹೋರಾಟ ಮಾಡ್ತಾರೆ, ಏಕೈಕ ಹೋರಾಟ ಮಾಡ್ತಾರೆ ಅವರು. ಯಾಕಂದ್ರೆ ತನ್ನ ಆತ್ಮೀಯ ಗೆಳೆಯನನ್ನ ಬ್ರಿಟಿಷರು ಗಲ್ಲಿಗೆ ಹಾಕ್ತಾ ಇದ್ದಾರೆ ಅನ್ನುವಂಥ ನೋವಿನಿಂದ ಗಜವೀರ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಗುಂಡಿಗೆ ಆಗುತ್ತೆ. ಫಸ್ಟ್ ರಾಯಣ್ಣನ ಮುಂದೆ ಸಾವಾಗೋದ ಗಜವೀರಂದು. ಅಂತ ಬಲಿದಾನ ಮಾಡಿದಂಥ ವ್ಯಕ್ತಿಯ ಕುಟುಂಬವ ಇವು ಒಂದು ದಯನೀಯ ಸ್ಥಿತಿಯನ್ನು ನೋಡಿ ನಮ್ಮದೇ ಜೀವ ಮರಗ್ತಾ ಇದೆ. ದಯವಿಟ್ಟು ಸಹೃದಯ ಕನ್ನಡಿಗರಾಗಲಿ ಕರ್ನಾಟಕ ಸರ್ಕಾರ ಆಗಲಿ ಇವರ ಬೇಡಿಕೆಗೆ ಮಾನ್ಯ ಮಾಡಿ ಇವರನ್ನು ಮೇಲೆತ್ತಿಸುವಂಥ ಕೆಲಸವನ್ನು ನೀವೆಲ್ಲರೂ ಕೂಡಿ ಮಾಡಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಇನ್ನೊಂದು, ಇವಾಗ ಚಳಿಗಾಲ ಆಗಿದೆ ಸ್ನೇಹಿತರೆ, ಇವರಿಗೊಂದು ಹಾಕೊಳ್ಳೋದಕ್ಕೆ ಒಂದು ಸ್ವೆಟರ್ ಇಲ್ಲ. ಇಲ್ಲಿ ನೋಡ್ಬೋದು ಹೊಲ್ಕೊಂಡು ಹಾಕೊಂಡಿದ್ದಾರೆ ಇವರು. ಈ ತರ ಇದೆ ಇವ್ರ ಪರಿಸ್ಥಿತಿ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅದ್ರ ಜೊತೆ ಗಜವೀರ್ ಅವ್ರದ್ದು ಯಾವ್ದಾದ್ರು ಫೋಟೋಸ್ ಏನಾದ್ರು ಇದೆಯಾ? ಇಲ್ಲ ಮೇಡಮ್, ನಾವ್ ಆಕ್ಚುಲಿ ಇಲ್ಲಿಗೆ ಬಂದಾಗ ಅನ್ಕೊಂಡಿದ್ವಿ ಸರ್, ಗಜವೀರ್ ಅವ್ರ ಫ್ಯಾಮಿಲಿ ಅಂತ ಅಂದ್ರೆ ಏನೋ ತುಂಬಾ ಗ್ರೇಟ್ ಆಗಿದ್ದಾರೆ. ಕಿತ್ತೂರು ಸಂಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದವರು, ದೊಡ್ಡ ಪೈಲ್ವಾನ್, ದೊಡ್ಡ ಹೋರಾಟಗಾರ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಜೊತೆಗಿದ್ದ ಅಂತಂದ್ರೆ ಅದ್ರ ಬೇರೆನೆ ಭೂಮಿ ಇನಾಮ್ ಕೊಟ್ಟಿರ್ತಾರೆ. ತುಂಬಾ ಚೆನ್ನಾಗಿರ್ತಾರೆ, ವ್ಯವಸ್ಥಿತವಾಗಿರ್ತಾರೆ. ಕರ್ನಾಟಕ ಜನತೆಗೆ ನಿಮ್ಮನ್ನ ಪರಿಚಯ ಮಾಡೋಣ ಅಂತ ಬಂದ್ವಿ, ಆದ್ರೆ ನಿಮ್ಮನ್ನ ನೋಡಿ ನಿಜವಾಗ್ಲೂ ಬೇಜಾರಾಯ್ತು. ಹಿಂದ ವರ್ಷಕ್ಕೆ ಬೆಂಗಳೂರಿಂದ ಒಂದು ಸ್ಟಾಪ್, ಎಲ್ಲರೂ ಸ್ಟಾಪ್ ಬಂದು ನಮ್ದು ಎಲ್ಲರದು ವಿಸಿಟ್ ಮಾಡಿ ಊರಾಗಿನ ಮಂದಿ ಎಷ್ಟಿದೆ, ಎಷ್ಟು ಮನೆಗಳದೆ, ಎಷ್ಟು ಗಂಡು ಮನುಷ್ಯರು ಹೆಣ್ಣು ಮನುಷ್ಯರು ಇವೆಲ್ಲ ಟೋಟಲ್ ಲಿಸ್ಟ್ ಮಾಡಿಕೊಂಡು ನಮ್ಮ ಮನೆ ಎಲ್ಲ, ನಮ್ಮ ಪರಿಸ್ಥಿತಿ ಏನು, ದಂಧೆಗೆ ಏನು ಮಾಡ್ತೀವಿ, ನಮ್ಮದು ಬಿಸ್ನೆಸ್ ಏನು, ನಮ್ಮ ಮನೆ ಹೆಂಗೆ ಏನು ಎಲ್ಲ ಪರಿಸ್ಥಿತಿ ನೋಡ್ಕೊಂಡು ಹೋಗಿದ್ದಾರೆ. ಆದ್ರೂ ಅದು ಆರ್ಡ್ರ್ ಕಾಪಿ ಬಂದಿದ್ರಿ, ತೋರಿಸಿದ್ರೆ ಅವರು ಇನ್ನೂ ಅದು ಆಗಲಿಲ್ಲ ಅಂತ ಹೇಳ್ತಾರೆ. 2-3 ಸಲ ಆಯ್ತು ರೀ. ಇವರು ಡಿಜಿಟಲ್ ಮಾಧ್ಯಮದೊಳಗೆ ಇದನ್ನ ಮಾಡ್ತಾರೆ. ಕೊಡಿ, ನಾವು ಯಾರು ಕನ್ಸರ್ನ್ ತಹಶೀಲ್ದಾರ್ ಯಾರಿದ್ದಾರೆ ಅವ್ರ ಗಮನಕ್ಕೆ ತರ್ತೇವೆ.
ಯಾಕೆಂದ್ರೆ ನಿಮಗೆ ಸರ್ಕಾರನೇ ಆದೇಶ ಮಾಡಿರುವಾಗ ಅವ್ರಿಗೆ ಬಂದಿಲ್ಲ ಅಂತ ಹೇಳೋದು ಎಷ್ಟ್ರ ಮಟ್ಟಿಗೆ ಸತ್ಯ ಏನು ಅನ್ನೋದು ನಮಗೂ ಗೊತ್ತಾಗ್ಬೇಕಿದೆಯಲ್ವಾ? ನಮ್ಮ ಜನತೆಗೂ ಗೊತ್ತಾಗ್ಬೇಕು. ತೋರಿಸ್ತೇನೆ ರೀ, ಐತಿ ನನ್ನ ಕಡೆ ಫೈಲನ್ನು ಐತಿ. ಓಕೆ. ನಾವು ಎಲ್ಲಿ ಹೋಗಿವಿ, ಎಲ್ಲಿ ಹೋಗಿ ನಮ್ಮ ST ಕಾಸ್ಟ್ ಸರ್ಟಿಫಿಕೇಟ್ ಸಲುವಾಗಿ ಎಲ್ಲಿ ಹೋರಾಟ ಮಾಡಿವಿ, ಎಲ್ಲಿ ಹೋಗಿ ಏನು ಮಾಡಿವಿ, ಎಲ್ಲಿಂದ ನಮಗೆ ಇದು ಲೆಟರು ಅಪ್ಲಿಕೇಶನು ಏನು ಕೊಟ್ಟಾರೋ ಏನಿಲ್ಲ. ನಾವು ಎಲ್ಲಿ ಬೆಳಗಾವಿಗೆ ಹೋಗಿ ಕಚೇರಿಗೆ ಹೋಗಿ ಕೋರ್ಟಿಗೆ ತಾಲೂಕಾ ಪಂಚಾಯತಿ ಇಲ್ಲಿ ಖಾನಾಪುರ್ಗೆ ಹೋಗಿ ಎಲ್ಲಿ ನಾವು ನಿವೇದನೆ ಕೊಟ್ಟಿವಿ, ನಾವು ಎಲ್ಲೆಲ್ಲಿ ಹೋರಾಟ ಮಾಡಿದ್ವು ಅದು ಎಲ್ಲ ಐತ್ರಿ ನನ್ನ ಕಡೆ ರೆಕಾರ್ಡ್. ಗೌರ್ಮೆಂಟ್ಗೆ ಗಮನಕ್ಕೆ ಬರಬೇಕಲ್ರಿ. ನಾವು ಇಲ್ಲಿ ಮನ್ಯಾಗ ಕೂತ್ರೆ ನಮ್ದು ಯಾರ್ದು ಚೌಕಸಿ ಮಾಡೋರು. ಹೀಗಾಗಿ ನಾವು ಅದು ಆರ್ಡ್ರ್ ಕಾಪಿ ಬಂದ ಕೂಡಲೇ ಹೋಗಿ ಎಲ್ಲೇ ಹೋಗಿ ಭೇಟಿ ಆಗಬೇಕು, ಯಾರಿಗೆ ಭೇಟಿ ಆಗಬೇಕು ಅನ್ನೋದು ಅವರು ಎಲ್ಲರಿಗೆ ಭೇಟಿ ಆಗಿದ್ರೂ ಅದು ತಹಸೀಲ್ದಾರ್ ಸಾಹೇಬ್ರಿಗೂ ಭೇಟಿಯಾಗೀನಿ. ಅವ್ರು ಹೇಳ್ತಾರೋ ಇನ್ನೂ ಆಗೋದು ಐತಿ, ಆದ್ರೆ ಇನ್ನೂ ಲೇಟ್ ಅಂತ ಹಿಂಗೆ ಕಳಿಸ್ಕೊಡು. ಭಾಳ ಸಲ ಅದು ಮನೆ ಬೀಳೋ ಸಲುವಾಗ ಅವ್ರ ಸಲುವಾಗ ಅದ್ರ ಸಲುವಾಗ ನಾ ಭಾಳ ಸಲ ಓಡಾಡೀನಿ ಸರ್. ನೋಡ್ರಿ ಮನೆ ಬಿದ್ದೈತಿ ಮತ್ತು ನಮ್ಗೆ ಏನಾರ ಸಹಾಯ ಮಾಡಿ ಮನೆ ಕಟ್ತೀವಿ ಅಂದ್ರೆ ಬ್ರಿಟಿಷ್ ಏನಾರ ಅವ್ರಿಗೆ ಹಿಡ್ಯಾಕೆ ಬಂದಂದ್ರೆ ಇಲ್ಲಿಂದ ಬಿಟ್ಕೊಂಡ ಗುಡ್ದಾಗ ಹೋಗ್ತಿದ್ರು. ಬಾಳಗುಂದ ಏರಿಯಾ ಒಂದು ಗಾದೆ ಮಾತಿದೆಯಲ್ಲ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತ. ಇದು ಸಾಕ್ಷಿಯಾಗಿದೆ. ಸರ್ಕಾರದವರು ಸುತ್ತೋಲೆ ಹೊರಡಿಸಿದ್ರು ಕೂಡ ಇಲ್ಲಿನ ಸ್ಥಳೀಯ ಅಧಿಕಾರಿಗಳು ಇವರಿಗೆ ಸಪೋರ್ಟಿವ್ ಆಗಿಲ್ಲ. ಇಲ್ಲಿ ಬರ್ಬೇಡ, ಬಂದ್ರೆ ನನ್ನ ಮೇಲೆ ಆಣಿ ಹೊರಟೋಗು. ಗಜವೀರ ಈಗ ಹೋಗಿ ಚನ್ನಬಸಗೇಳು ಈ ಪರದೇಶಿ ನಾಯಿಗಳಿಗೆ ಸಿಕ್ಕ. ಗ್ರಾಮ ಪಂಚಾಯತಿಯಿಂದ ನೆರವು ಕೊಡಲ್ವಾ ಮನೆ ಕಟ್ಕೊಳಕ್ಕೆ? ಅವ್ರು ಹೇಳ್ತಾರು ನಿಮ್ಮ ಕಂಪಲ್ಸರಿ SC/ST ಆರ್ಡರ್ ಕಾಪಿ ಆಗಿದ್ದು ಸರ್ಟಿಫಿಕೇಟ್ ತೊಗೊಂಡು ಬರ್ರಿ, ನಿಮಗೆ ST ಕಾಸ್ಟ್ ಒಳಗೆ ನಿಮಗೆ ಸಿಗ್ಬೋದು. ಜನರಲ್ ಇದರ ಒಳಗೆ ಕೋಟೆ ಒಳಗೆ ನಿಮಗೆ ಸಿಗೋಂಗಿಲ್ಲ ಮನೆಗೆ. ಸರ್, ನಮ್ಮ ವ್ಯವಸ್ಥೆ ಹೆಂಗಿದೆ, ಆಗ ನಮ್ಮ ದೇಶದ ರಕ್ಷಣೆಗೆ ಇವ್ರು ಬೇಕಿತ್ತು. ಇವ್ರಿಗೆ ಈಗ ಮನೆ ಕಟ್ಕೊಡಕ್ಕೆ ನಮ್ಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ತಲಾಟಿಗೆ ಅಚ್ಚಿ ಕಡ್ಸಿದ ಮನೆ ನಮ್ದರಿ. ಆ ಮನೆ ಮಳೆಗಾಲದಾಗ ಬಿದ್ದ ಕೂಡಲೇ ನಾವು ತಲಾಟಿಗೆ ಹೋಗಿ ಕರ್ಕೊಂಡು ಬಂದ ಫೋಟೋ ತೆಗೆಸ್ಕೊಂಡು ಇದು ನೋಡ್ರಿ ಮನೆ ಬಿದ್ದೈತಿ ಮತ್ತು ನಮ್ಗೆ ಏನಾರ ಸಹಾಯ ಮಾಡಿ ಮನೆ ಕಟ್ತೀವಿ ಅಂದ್ರೆ ಈಗಿಲ್ಲ. ಈಗ ಸದ್ಯ ಈಗ ಹೇಳತ್ತೀನಿ, ಈಗ ಎಷ್ಟು ದಿನ ಬಿದ್ದ ಕೆಲಸ ಆಗೈತಿ, ಹಿಂಗಾಗೈತಿ ಮತ್ತು ನೀ ಈಗ ತೋರ್ಸತ್ತಿ, ಈಗ ಆಗೋಂಗಿಲ್ಲ ಅಂತ ಹೇಳಿದರು. ಅದು ಬಿದ್ದ ಹೋತ್ರಿ ಮನೆ. ವಿಪರ್ಯಾಸ ನೋಡ್ರಿ, ಏನು ಮಾಡಕ್ ಬರಲ್ಲ. ಇದೇ ನಮ್ಮ ರಾಜ್ಯ ಸರ್ಕಾರ. ಇವಾಗ ನಿಮ್ಮ ಮನೇಲಿ ನಿಮ್ಮ ಅಮ್ಮ ಅವ್ರಿಗೆ ಕನ್ನಡ ಬರಲ್ವಾ? ಇಲ್ರಿ, ಯಾವ ಭಾಷೆ ಮಾತಾಡೋದವ್ರು? ಕೊಂಕಣಿ. ಅಂದ್ರೆ ನಿಮ್ಮ ಮಾತೃಭಾಷೆ ಇಲ್ಲೆಲ್ಲ ಮಾತಾಡ್ತಿದ್ರೆ ಕೊಂಕಣಿನೇ. ಮುಂಚೆ ಯಾವ ಭಾಷೆ ಮಾತಾಡ್ತಾ ಇದ್ರು? ನಾ ಕೊಂಕಣಿಯನ್ನ ಮಾತಾಡ್ತಿದ್ದೆ ಮೊದಲಿಂದನ. ಮೊದ್ಲಿಂದಲೂ ಕೊಂಕಣಿ. ನೀವು ಕನ್ನಡ ಕಲ್ತಿದ್ದೀರಾ? ಕನ್ನಡ ಇಲ್ಲ, ಮರಾಠಿ. ನಾವು ಮಾತಾಡ್ತೇವೆ ಅಷ್ಟೇ, ಬರಲಿಕ್ಕೆ ಬರೋಂಗಿಲ್ಲ. ಮಾತಾಡ್ತೇವೆ. ನಿಮ್ಮ ಮಿಸ್ಸಸ್, ನಿಮ್ಮ ಹೆಂಡತಿ ಅದಾರ್ರಿ ಹೊರಗಡೆ ಎಲ್ಲಾರ ಹೋಗ್ಯಾರ. ನೀವು ಅಂದ್ರೆ ಹೆಣ್ಣು ನಿಮ್ಮ ಫ್ಯಾಮಿಲಿ ಒಳಗೆ ತಂದ್ಕೊಂಡು ಇದು ಅಣ್ಣನ ಫ್ಯಾಮಿಲಿ ಮನೆ, ಇದು ಆಚೆ ಕಡೆ ನನ್ನ ಮನೆ, ಆ ಸೈಡ್. ಬನ್ನಿ ನಿಮ್ಮ ಮನೆ ತೋರಿಸ್ತಾರೆ. ಆಚೆ ಕಡ್ಸಿಂದು ನಮ್ದು. ಇವು ಎಲ್ಲ ಹಾಳು ಜಾಗ ಬಿದ್ದಿದ್ದು ಅವು ಎಲ್ಲ. ಇದೆಲ್ಲ ನಿಮ್ಮ ಬೀದಿನೇ ಇದ್ದಿದ್ದು, ಎಲ್ಲ ಬಿದ್ದೋಗಿದೆ. ಹೌದ್ರಿ. ಇದು ಸೈಕಲ್ ಇಟ್ಕೊಂಡಿದ್ದೇವೆ. ನೀವು ಸೈಕಲ್ ಅಲ್ಲಿ ಓಡಾಡೋದಾ? ಹೌದ್ರಿ. ನಿಮ್ ರಥ ಇದು, ಹೌದ್ರಿ. ಸಾರಥಿ. ಮಾರ್ಕೆಟಿಗೆ ಹೋಗ್ಬೇಕು, ಎಲ್ಲಾ ಕಡೆ ಸೈಕಲ್. ಹಾಂ ರೀ. ನಮ್ಮ ಹೆಣ್ಮಕ್ಳು ರೀ. ನಮಸ್ತೆ ಅಮ್ಮ. ಕನ್ನಡ ಬರುತ್ತೆ ಇವರಿಗೆ? ಕನ್ನಡ ಇಲ್ಲ, ಹಾಗೆ ಅವ್ರಿಗೇನು ಕನ್ನಡ ಇಲ್ಲ, ಕೊಂಕಣಿ ಮರಾಠಿ. ಗಜವೀರ ಅವ್ರಿಗೆ ನೇರವಾಗಿ ನೀವು ಹೆಂಗ್ ಸಂಬಂಧಿಕರಾಗ್ತೀರಾ? ಯಾವ ರೀತಿ ಅಂದ್ರೆ ಗಜವೀರ ಅವ್ರಿಗೆ ಎಷ್ಟು ಜನ ಮಕ್ಕಳು ಇದ್ರು? ತಂದೆಯವರು ಅಥವಾ ತಾತ ಅವ್ರು ಹೇಳಿದ ಮಾಹಿತಿ? ಅವ್ರು ಹೇಳಿದ್ದನ್ನ ಮಾಹಿತಿ ರೀ, ನಮ್ಮ ಹೇಳಿದ್ದನ್ನ ಮಾಹಿತಿ. ಹೆಂಗೆ ಗಜವೀರ ಅವ್ರಿಗೆ ನೀವು ರಿಲೇಟಿವ್? ನಮ್ಮ ಮನುಷ್ಯ ಅಂದ್ರೆ ನಮ್ಮ ಮಂದಿ ಒಳಗೆ ಎಲ್ಲ ಮಂದಿಗೆ ಕೂಡಿಸಿ ಅವ್ರ ಸರ್ ಏನಾರ ಸಮಸ್ಯೆ ಇದ್ದರೆ ಅವ್ರ ಬಗ್ಗೆ ವಿಚಾರ ಮಾತುಕತೆ ಮಾಡಿದ್ದು, ಎಲ್ಲ ಮಂದಿಗೆ ಕೂಡಿಸೋದು. ಇಲ್ಲೇ ಅಂದ್ರೆ ಇಲ್ಲಿಂದ ಬಾಳಗುಂದ ಅಂತ ಬಿಷ್ಟೇವ್ ದೇವಿ ಅಂತ ಇಲ್ಲೇ ಐತಿ, ಅಲ್ಲಿಂದ ಸಂಚಾರ
ಇಲ್ಲೇ ಗೋದಳಿಯಿಂದ ಇದು ನಮ್ಮದು ನಂದಗಡ ಅಲ್ಲೇ ಮಟ್ಟ ಕಾಂಟ್ಯಾಕ್ಟ್ ಇತ್ತು ರೀ. ಇದು ಕೆಕ್ಕಿರಿದ ಕಕ್ಕಯ್ಯ ಹಾಂ ಬೆಷ್ಟಮ್ಮ, ಅಲ್ಲಿಂದ ಬಾಳಗುಂದ ಬೆಷ್ಟಮ್ಮ. ಹಾಂ, ಇಲ್ಲೇ ಗೋದಳಿಗೆ ಅವರು ಉಳಿತಿದ್ರು. ಬ್ರಿಟಿಷ್ ಏನಾರು ಅವ್ರಿಗೆ ಹಿಡ್ಯಾಕೆ ಬಂದಂದ್ರೆ ಇಲ್ಲಿಂದ ಬಿಟ್ಕೊಂಡು ಗುಡ್ದಾಗ ಹೋಗ್ತಿದ್ರು, ಬಾಳಗುಂದ ಏರಿಯಾ. ಅಲ್ಲಿಂದ ನ್ಯೂಸ್ ಸಿಕ್ಕ ಕೂಡಲೇ ನಂದಗಡಕ್ಕೆ ಅಲ್ಲೇ ಹೋಗ್ತಿದ್ದು. ಹಿಂಗೆ ರಿಲೇಷನ್ ಇತ್ತು ರೀ ಅವ್ರದ್ದು. ನಮ್ಮ ಮಂದಿ ಕಡೆ ಭಾಳ ರಿಲೇಷನ್ ರೀ ಅವ್ರು. ಬೇಸಿಕ್ಲಿ ನೀವು ಆಫ್ರಿಕಾ ದೇಶಕ್ಕೆ ಸಂಬಂಧಪಟ್ಟಿರೋ ಮೊದಲು ಸಿದ್ಧಿ ಜನಾಂಗ ಆಫ್ರಿಕಾಕ್ಕೆ ಸಂಬಂಧಪಟ್ಟಿದ್ದು. ಗೋವಾಕ್ಕೆ ಅದು ವೇಟ್ ಅನ್ಲೋಡ್ ಮಾಡಲಿಕ್ಕೆ ಹಮಾಲಿ ಅಂತಾರಲ್ರಿ, ಅದು ಬಾಡ್ಗಿಲೆ ವಾರಕ್ಕೆ ಬಂದಿದ್ರು ಅಂತ ಅಲ್ಲಿ ಗೋವಾಕ್ಕೆ. ಅಲ್ಲಿಂದ ಬರುವಾಗ ಬ್ರಿಟಿಷ್ ತೊಗೊಂಡು ಬಂದಿದ್ರು. ಹೋಗೋ ಹೇಳಕ್ಕೆ ಅವ್ರಿಗೆ ತೊಗೊಂಡು ಹೋಗ್ಲಿಲ್ಲ, ಇಲ್ಲೇ ಬಿಟ್ಕೊಂಡು ಹೋಗಿದ್ರು ಅಂತ. ಅವರು ಹೊಟ್ಟೆ ಸಲುವಾಗ ಇಲ್ಲೇ ದುಡಿ ಅಲ್ಲೇ ದುಡಿ ಮಾಡ್ಕೊಂಡು ಇಲ್ಲೇ ಬಂದು ಶಿಫ್ಟ್ ಆದರು. ನಿಮ್ಮನ್ನು ಕರ್ಕೊಂಬಂದವರು ಬ್ರಿಟಿಷ್. ಹೋಗ್ಬೇಕಾದ್ರೆ ಬ್ರಿಟಿಷರವ್ರು ಮಾತ್ರ ಹೋದ್ರು, ನೀವು ಇಲ್ಲೇ ಉಳ್ಕೊಂಡ್ರಿ. ನಾವು ಇಲ್ಲೇ ತೊಗೊಂಡು ಹೋಗ್ಲಿಲ್ಲ ಅವರು ಹೋಗೋ ಹೇಳಿಕೆ. ಇಲ್ಲೇ ಉಳ್ಕೊತೀವಿ, ಇಲ್ಲೇ ಉಳ್ತೀವಿ. ಎಷ್ಟು ಜನಸಂಖ್ಯೆ ಇದ್ದೀರಾ ನೀವು ಸಿದ್ಧಿ ಜನಾಂಗದವ್ರಿಗೆ? ಎಲ್ರಿ ಇಲ್ಲೇ ಇಲ್ಲ ನಿಮ್ದು ಒಟ್ಟು ಜನಸಂಖ್ಯೆ ಸಿದ್ಧಿ ಜನಸಂಖ್ಯೆ ಭಾಳ ಐತ್ರಿ. ಹಲ್ಯಾಳ ಉತ್ತರ ಕರ್ನಾಟಕ ಆಚೆಗೆ ಭಾಳ ಮಂದಿ ಅದಾವ್ರಿ. ಭಾಳ ಅಂದ್ರೂ ನನ್ನ ಅಂದಾಜಲ್ಲಿ ಒಂದು 5 ಲಕ್ಷ ಹೆಚ್ಚಾಗಬಹುದು. 5 ಲಕ್ಷ. ಈ ಹಲ್ಯಾಳ ಭಾಗ್ಯ ಭಾಳ ಅದಾವ್ರಿ. ಕಮ್ಮಿ ಅಂದ್ರೆ ಈಗ ಮಾರ್ಕೆಟ್ ಡೇ ಹೋಗಿದ್ರೆ ಹಲ್ಯಾಳಗೆ ರೀ ಅರ್ಧ ಮಂದಿ ಮಾರ್ಕೆಟ್ದಾಗ ನಮ್ಮ ಮಂದಿ ಕಾಣ್ತಾವ್ರಿ. ತಂದೆಯವರಿಗೆ ನೀವು ಎಷ್ಟು ಜನ ಮಕ್ಕಳು? ನಾವು 5 ಮಂದಿ ರೀ. 3 ತಂಗಿಯವರು, ನಾವು 2 ಅಣ್ಣ ತಮ್ಮ. ಅವು ಉತ್ತರ ಕರ್ನಾಟಕದಾಗ ಒಂದು ಐತೆ. ಅತ್ತ ಇಬ್ರು ಅದಾವ. ನಮ್ಮ CM ಅವು DX ಸಿದ್ದಿ ಅಂತ ಇದ್ದಲ್ರಿ, ನಮ್ಮ ಲೀಡರ್, ಮೇನ್ ಲೀಡರ್ ಮೊಟ್ಟ ಮೊದಲು ಸತ್ತವಾದಲ್ರಿ DX ಸಿದ್ದಿ ಅಂತ ಇದ್ದ, ಗುರುತಾರ್ರಿ ನಿಮಗೆ? ನಮ್ಮ ಸಿದ್ಧಿಯಾರ ಪೈಕಿ ಮೇನ್ ಲೀಡರ್ DX ಸಿದ್ದಿ. ಅವಂಗೆ ನಮ್ಮ ದೊಡ್ಡಕ್ಕ ಕೊಟ್ಟಿದ್ದು ಉತ್ತರ ಕರ್ನಾಟಕದಾಗ. ಅವರು ಕಿರುವತ್ತಿ ಅಚ್ಚಿಗೆ ಅವ್ರ ಊರು. ಮತ್ತು ಸೆಕೆಂಡ ನಾಸ್ಕೆಟಿ, ಹಲ್ಯಾಣ ಮುಂದೆ ನಾಸ್ಕೆಟಿ ಕೊಪ್ಪ, ಅಲ್ಲಿಗೆ ಒಂದು ತಂಗಿ ಕೊಟ್ಟಿದ್ದೈತ್ರಿ. ಒಂದು ತಂಗಿ ಅತ್ತಾಗ ಅಲ್ಲೇ ಮಹಾರಾಷ್ಟ್ರದಾಗ ಬಾಂಬೆ ಅತ್ತಾಗ ನಮಗೇನು ಗೊತ್ತಿಲ್ಲ ರೀ. ಅವರು ಮದುವೆ ಆದಾಗಿಂದ ಬಂದೇ ಇಲ್ಲ. ಮತ್ತು ನಾವು ಇಬ್ಬರೇ ಇಲ್ಲೇ ಹೋಗ್ತೇವ್ರಿ. ಈಗ ನಿಮ್ಮ ಲೀಡರ್ ಯಾರು? ನಿಮ್ಮ ಕಮ್ಯುನಿಟಿ ಲೀಡರ್ ಈಗ ಶಾಂತಾರಾಮ್ ಸಿದ್ದಿ. ಅವರು ಸತ್ತಿದ್ದ ಮೇಲೆ ಶಾಂತಾರಾಮ್ ಸಿದ್ದಿಗೆ ಲೀಡರ್ ಮಾಡ್ಯಾರ್ರಿ. ಈಗ ಶಾಂತಾರಾಮ್ ಸಿದ್ದಿ ಇರೋದೆಲ್ಲಿ? ಅವ್ರಿಗೆ 2-3 ಸಲ ಇಲ್ಲೇ ಕರ್ಕೊಂಡು BJP ಮೆಂಬರ್ ಅವ್ರು ಕರ್ಕೊಂಡು ಬಂದು ಅವು ಸತ್ಕಾರ ಮಾಡಿ ಅವ್ರಿಗೆ ಗುಪ್ಪ ಬುಕ್ಕೆ ಕೊಟ್ಟೆ. ಅವ್ರಿಗೆ ಏನೇನು ಮಾಡ್ಕ್ಯಾಸ ಇದು ಎಲ್ಲ ನಮ್ಮ ಪರಿಸ್ಥಿತಿ ಹೇಳಿದ್ರೂ ಕೇಳ್ಕೊಂಡು ಹೋಗಿದಾರೆ. ಅವರು ಏನು ಇನ್ನೂ ಪರಿಹಾರ ಮಾಡಲಿಲ್ಲ. ಈಗ ನಿಮಗೆ ಗಜವೀರ ಕಮ್ಯುನಿಟಿ ಅವ್ರಿಗೆ, ಗಜವೀರ ನಿಮ್ಮ ಲೀಡರ್ ಇದ್ದಾಗ ಕಿತ್ತೂರು ಸಂಸ್ಥಾನದೊಳಗೆ ಯಾವುದಾದ್ರೂ ದಾಖಲೆಗಳು ಇಲ್ರಿ ಅಂತ ಲೆಟರ್ ಮಾಡಿದ್ದು ಲೆಟರು ಅಥವಾ ಅವ್ರು ಬಳಸ್ತಾ ಇದ್ದಿದ್ ವಸ್ತುಗಳು? ಗಜವೀರ ಕೈಯಾಗಿರ್ತಕ್ಕಂಥ ಖಡ್ಗ ಆಗಿರ್ಬೋದು, ಡಾಲ್ ಆಗಿರ್ಬೋದು, ಒನಿಕೆ ಆಗಿರ್ಬೋದು, ದೊಡ್ಡ ಏನಾರ ಒಂದು ಸಾಧನಗಳು ಇರಲ್ಲ. ಅವರು ಇಲ್ರಿ ಪತ್ರ ಇಲ್ಲ, ದಾಖಲೆ ಇಲ್ಲ, ಏನೂ ಇಲ್ಲ. ಇಲ್ರಿ. ಓಕೆ. ಮತ್ ನೀವು ನಿಮ್ಮ ಹಿರಿಕರು ನೀವೇ ಗಜವೀರನ್ ಫ್ಯಾಮಿಲಿ ನಮ್ಮಲ್ಲೇ ಹುಟ್ಟಿದ್ದು ಗಜವೀರ ಅಂತ ಹೇಳಿ ಹೆಂಗೆ ಹೇಳ್ತಿದ್ರು? ನಮ್ಮ ತಾಯಿ ತಂದೆಯವರು ಅಜ್ಜಿ ತಂದೆಯವರು ಹೇಳ್ತಿದ್ರು ಅಲ್ಲ. ಅಂದ್ರೆ ಈ ನಿಮ್ಮ ಕುಟುಂಬದವನೇ ಗಜವೀರ? ಹಾಂ ರೀ, ನಮ್ಮ ಕುಟುಂಬನೇ. ಇಲ್ಲಿ ಸುತ್ತೋಲೆನ ಕರ್ನಾಟಕ ಸರ್ಕಾರ 2009ರಲ್ಲಿ ಒಂದು ಇವರ ಬೇಡಿಕೆಗಳನ್ನ ಪರಿಗಣಿಸಿ 2020ರಲ್ಲಿ ಒಂದು ಸುತ್ತೋಲೆನ ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ದಿನಾಂಕ 19/3/2020ರಂದು ಭಾರತ ಸಂವಿಧಾನದ ಪ್ರಕಾರ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ 38ರಲ್ಲಿ ನಾಯಕ ಎಂಬ ಪದಗಳ ಬದಲಾಗಿ ನೈಕಡ, ನಾಯಕ
ಇನ್ಕ್ಲೂಡಿಂಗ್ ಪರಿವಾರ ಮತ್ತು ತಲ್ವಾರ ಈ ರೀತಿ ತಿದ್ದುಪಡಿ ಮಾಡಲಾಗಿದೆ. ಅದೇ ರೀತಿ ಕ್ರಮ ಸಂಖ್ಯೆ 50ರಲ್ಲಿ ಉತ್ತರ ಕರ್ನಾಟಕ ಡಿಸ್ಟಿಕ್ ಎನ್ನುವ ಬದಲಾಗಿ ಬೆಳಗಾವಿ, ಧಾರವಾಡ ಮತ್ತು ಉತ್ತರ ಕನ್ನಡ ಡಿಸ್ಟಿಕ್ ಈ ರೀತಿ ತಿದ್ದುಪಡಿ ಮಾಡಲಾಗಿದೆ. ಈ ಪರಿಣಾಮವಾಗಿ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿನ ಕ್ರಮ ಸಂಖ್ಯೆ 38ರಲ್ಲಿ ನಾಯ್ಕಡ ನಾಯಕ, ಚೋವಿಲಾಲ್ ನಾಯಕ, ಕಪಾಡಿಯ ನಾಯಕ, ಮೋಟಾ ನಾಯಕ, ನಾನಾ ನಾಯಕ, ನಾಯಕ್, ಬೇಡ, ಬೇಡರ್ ಮತ್ತು ವಾಲ್ಮೀಕಿ ಜಾತಿಗಳ ಜೊತೆಗೆ ಅದೇ ಜಾತಿಯ ಪರಿವಾರ ಮತ್ತು ತಲ್ವಾರ ಜಾತಿಗಳಿಗೆ ಪರಿಶಿಷ್ಟ ಪಂಗಡದ ಸೌಲಭ್ಯವನ್ನು ವಿಸ್ತರಿಸಬಹುದಾಗಿದೆ. ಈ ಮೇಲಿನ ತಿದ್ದುಪಡಿ ಅನ್ವಯ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿರುವ ಕ್ರಮ ಸಂಖ್ಯೆ 50ರಲ್ಲಿರುವ ಬೆಳಗಾವಿ, ಧಾರವಾಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಸಿದ್ದಿ ಜನಾಂಗದವರಿಗೆ ಪರಿಶಿಷ್ಟ ಪಂಗಡದ ಸೌಲಭ್ಯಗಳನ್ನು ವಿಸ್ತರಿಸಬಹುದಾಗಿದೆ. ಜಾತಿ ಪ್ರಮಾಣ ಪತ್ರಗಳನ್ನು ನೀಡುವ ಸಕ್ಷಮ ಪ್ರಾಧಿಕಾರಗಳು ಮೇಲ್ಕಂಡ ಅಂಶಗಳನ್ನು ಖಚಿತಪಡಿಸಿಕೊಂಡು ಅದರಂತೆ ಕ್ರಮ ಕೈಗೊಳ್ಳಲು ಸೂಚಿಸಿದೆ. ಹಂಗಾದ್ರೆ 2020ರಲ್ಲಿ ಇವರಿಗೆ ಕರ್ನಾಟಕ ಸರ್ಕಾರ ಒಂದು